ಇವತ್ತು ಭಾನುವಾರ ಲಾಕ್ಡೌನ್ ಇಂದಾಗಿ ಸಾಕಷ್ಟು ದಿನಗಳಿಂದ ಮನೆಯಲ್ಲೇ ಇದ್ದಾರೆ. ಹಾಗಾಗಿ ನಾನ್ ವೆಜ್ ಪ್ರಿಯರು ಭರ್ಜರಿ ಬಾಡೂಟ ತಿನ್ಬಿಡೋಣ ಇವತ್ತು ಅಂತ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ. ಶಿವಮೊಗ್ಗದಲ್ಲಿ ಫಿಶ್ ಹಾಗೇನೆ ಮಾಂಸ ಮಾರುಕಟ್ಟೆ ಫುಲ್ ರಶ್ ಆಗ್ಬಿಟ್ಟಿದೆ. ಲಷ್ಕರ್ ಮೊಹಲ್ಲಾ ಹಾಗೇನೆ ಗಾಂಧಿ ಬಜಾರ್ನಲ್ಲಿ ಜನಜಂಗುಳಿ ಇದೆ. ಮತ್ತೆ ನಾಳೆಯಿಂದ ಶಿವಮೊಗ್ಗದಲ್ಲಿ ಕಂಪ್ಲೀಟ್ ಲಾಕ್ಡೌನ್ ಇರುತ್ತೆ. ಹಾಗಾಗಿ ಜನ ಇವತ್ತೇ ಖರೀದಿ ಮಾಡ್ಬಿಡೋಣ ಅಂತ ಅಗತ್ಯ ವಸ್ತುಗಳನ್ನ ಅಂತ ಕೆಲವರು ಹೊರಗಡೆ ಬಂದಿದ್ದಾರೆ. ಇನ್ನು ಕೆಲವರು ಇವತ್ತು ಭಾನುವಾರ ಮೀನು ಊಟ ಮಾಡೋಣ ಅಥವಾ ಮಾಂಸ ಖರೀದಿ ಮಾಡಿಬಿಟ್ಟು ಒಳ್ಳೆ ಊಟ ಮಾಡೋಣ ಅಂತ ಅಂದ್ಬಿಟ್ಟು ಬ್ಯುಸಿ ಆಗ್ಬಿಟ್ಟಿದ್ದಾರೆ. ಮಾರ್ಕೆಟ್ ರಶ್ ಇದೆ. ಇನ್ನೊಂದು ಕಡೆ ಕೋಲಾರದಲ್ಲೂ ಮಾಂಸ ಖರೀದಿ ಜೋರಾಗಿ ನಡೀತಾ ಇದೆ. ನಗರದಲ್ಲಿ ಕಠಿಣ ಲಾಕ್ಡೌನ್ ಹಿನ್ನೆಲೆಯಲ್ಲಿ ಕೋಳಿಗಳಿಗಾಗಿ ಹಳ್ಳಿಗಳತ್ತ ಜನ ಹೊರಟಿದ್ದಾರೆ. ಚಿಕ್ಕ ಹಸಾಳ ಗ್ರಾಮದಲ್ಲಿ ಮಾಂಸ ಖರೀದಿ ಆಗ್ತಾ ಇದೆ. ಸಾಮಾಜಿಕ ಅಂತರವನ್ನ ಕಾಯ್ದುಕೊಳ್ತಾ ಇಲ್ಲ ಜನ. ಗ್ರಾಮೀಣ ಭಾಗಗಳಲ್ಲಿ ಮೊದಲೇ ಈ ಕೊರೋನಾ ಆತಂಕ ಹೆಚ್ಚಾಗ್ಬಿಟ್ಟಿದೆ. ಈಗ ಜನ ಏನ್ ಮಾಡಿದ್ದಾರೆ ಅಂದ್ರೆ ಗ್ರಾಮೀಣ ಪ್ರದೇಶಕ್ಕೆ ಹೋಗ್ಬಿಡೋಣ, ಅಲ್ಲಿ ಯಾವ ಕೋಳಿ ಸಿಗುತ್ತೆ ಅದನ್ನ ತಗೊಂಬರೋಣ ಅಂತ. ಈಗ ತುಂಬಾ ದಿನಗಳಿಂದ ಚರ್ಚೆ ಆಗ್ತಿರೋದು ಈ ಫಾರಂ ಕೋಳಿಗಿಂತ ನಾಟಿ ಕೋಳಿ ತಿಂದ್ರೆ ಆರೋಗ್ಯಕ್ಕೆ ಒಳ್ಳೇದು ಅಂತ. ಹಾಗಾಗಿ ಇದು ಹಳ್ಳಿಗಳಲ್ಲಿ ಜಾಸ್ತಿ ಸಿಗೋದ್ರಿಂದ ಹಳ್ಳಿಗಳ ಕಡೆಗೂ ಕೂಡ ಜನ ಮುಖ ಮಾಡ್ತಾ ಇದ್ದಾರೆ. ಚಿಕ್ಕ ಹಸಾಳ ಗ್ರಾಮದಲ್ಲಿ ಮಾಂಸ ಖರೀದಿ, ಅದ್ರ ಜೊತೆಯಲ್ಲಿ ಕೋಳಿ ಖರೀದಿ ಕೂಡ ಜೋರಾಗಿ ನಡೀತಾ ಇದೆ. ಶಿವಮೊಗ್ಗದಲ್ಲಿ ಮಾರ್ಕೆಟ್ ವಿಜುವಲ್ಸ್ ತೋರಿಸ್ತಾ ಇದ್ದೀವಿ. ಈ ನಾರ್ಮಲ್ ಡೇಸ್ ಅಲ್ಲಿ ಸಂಡೇ ಎಲ್ಲ ಹೆಂಗ್ ಬರ್ತಾರೆ ನಾನ್ ವೆಜ್ ಪ್ರಿಯರು ಈ ಮಟನ್, ಕೋಳಿ ಅಥವಾ ಮೀನ್ ಖರೀದಿ ಮಾಡಬೇಕು ಅಂತ, ಅದೇ ತರನೇ ಇವತ್ತು ಕಂಡು ಬರ್ತಾ ಇದೆ. ನಾಳೆಯಿಂದ ಸ್ಟ್ರಿಕ್ಟ್ ಆಗಿ ಲಾಕ್ಡೌನ್ ಇದೆ ಶಿವಮೊಗ್ಗದಲ್ಲಿ. ಯಾರು ಕೂಡ ಅಗತ್ಯ ಇಲ್ಲದೆ ಇದ್ರೆ ಮನೆಯಿಂದ ಹೊರಗಡೆ ಬರಂಗೇ ಇಲ್ಲ. ಮತ್ತೆ ಅಗತ್ಯ ವಸ್ತುಗಳ ಖರೀದಿ ಎಲ್ಲ ಮಾಡ್ಕೊಂಡು ಇಟ್ಕೊಳ್ಬೇಕು. ಒಂದು ವಾರ ಯಾರಿಗೂ ಪರ್ಮಿಷನ್ ಇಲ್ಲ. ಬೆಳಗ್ಗೆ 6 ಗಂಟೆಯಿಂದ 8 ಗಂಟೆ ತನಕ ಮತ್ತೆ ಹಾಲು ಹಣ್ಣು ತರಕಾರಿ ತಗೊಳ್ಳೋದಕ್ಕೆ ಅವಕಾಶ ಇದೆ. ಸೊ ಇವತ್ತು ಭಾನುವಾರ ನೋಡಿ ಗಾಂಧಿ ಬಜಾರ್ ಹೆಂಗೆ ಫುಲ್ ರಶ್ ಆಗ್ಬಿಟ್ಟಿದೆ ಅಂತ. ಅಂದರೆ ಇವತ್ತು ಬಾಡೂಟ ಮಾಡೋಣ, ಭರ್ಜರಿಯಾಗಿ ಒಂದು ಬಾಡೂಟ ಮಾಡಿಬಿಡೋಣ ಅಂತ ಜನ ಈ ಥರ ಬಂದಿದ್ದಾರೆ. ಬಟ್ ತುಂಬ ಕಡೆ ಈಗ ಇದೇ ಥರ ಪ್ರಾಬ್ಲಮ್ ಆಗ್ತಿರೋದು. ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿಲ್ಲ, ಸರಿಯಾದ ರೀತಿಯಲ್ಲಿ ಮಾಸ್ಕನ್ನು ಹಾಕೊಳ್ತಾ ಇಲ್ಲ. ಮನೆಯಿಂದ ಹೊರಗಡೆ ಬಂದ ತಕ್ಷಣ ನಮ್ಮ ಕೆಲಸ ಫಸ್ಟ್ ಆಗ್ಬಿಡ್ಬೇಕು. ಸೊ ನಮಗೆ ಈಗ ಕೋಳಿ, ಮೀನು ಅಥವಾ ಏನು ತರಕ್ಕೆ ಅವ್ರು ಹೋಗಿರ್ತಾರೆ ಅದು ಸಿಕ್ಬಿಡ್ಬೇಕು ಅಂತ ಹೇಳ್ಬಿಟ್ಟು ಜನ ಮುಗಿ ಬೀಳ್ತಾ ಇದ್ದಾರೆ. ಬೆಂಗಳೂರಲ್ಲಿ ಅಗತ್ಯ ವಸ್ತುಗಳ ಖರೀದಿಗೆ ಜನ ಮುಗಿಬಿದ್ದಿದ್ದಾರೆ. ಶಿವಾಜಿನಗರದಲ್ಲಿ ಖರೀದಿ ನೆಪದಲ್ಲಿ ಜನ ಓಡಾಟ ಮಾಡ್ತಾ ಇದ್ದಾರೆ. ಚಿಕನ್ ಸ್ಟಾಲ್, ತರಕಾರಿ ಮಾರ್ಕೆಟ್ ಎಲ್ಲ ಫುಲ್ ರಶ್ ಆಗ್ಬಿಟ್ಟಿದೆ. ಸೊ ಬೆಂಗಳೂರಲ್ಲೂ ಅದೇ ಕತೆ. ಶಿವಾಜಿನಗರದಲ್ಲಿ ಪ್ರತಿನಿತ್ಯ ಇಂಥದ್ದೇ ಚಿತ್ರಣ ಕಂಡು ಬರೋದು. ಇವತ್ತು ಅದರಲ್ಲೂ ಹೇಳಿ ಕೇಳಿ ಭಾನುವಾರ ನಾನ್ ವೆಜ್ ಪ್ರಿಯರು ಇವತ್ತು ನಾನಾಗಲೇ ಹೇಳಿದಾಗೆ ಮೀನು ಅಥವಾ ಮಟನ್ ಅಥವಾ ಕೋಳಿ ಖರೀದಿ ಮಾಡಿಕೊಂಡು ಇವತ್ತೊಂದು ಭರ್ಜರಿ ಬಾಡೂಟ ತಿನ್ಬಿಡೋಣ ಅಂತ ಹೊರಗಡೆ ಬಂದಿದ್ದಾರೆ. ಬಟ್ ಈಗ ಅಗತ್ಯ ವಸ್ತುಗಳ ಖರೀದಿ ನೆಪದಲ್ಲೇ ಜನ ಬೇಕಾಬಿಟ್ಟಿ ಓಡಾಟ ಮಾಡ್ತಾ ಇರೋದು. ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಜನ ಜಾತ್ರೆನೇ ಅಲ್ಲಿದೆ. ಮೀನ್ ಖರೀದಿಗೆ ಮುಗಿಬಿದ್ದಿದ್ದಾರೆ ಜನ. ಬಾಣಸವಾಡಿಯಲ್ಲೂ ಮಾಂಸ ತರಕಾರಿ ಖರೀದಿ ಜೋರಾಗಿ ನಡೀತಾ ಇದೆ. ನೋಡಿ ಬೆಂಗಳೂರಿನ ಸೋಲದೇವನಹಳ್ಳಿಯಲ್ಲಿ ಯಾವ ತರ ಮೀನು ಖರೀದಿ ಮಾಡಬೇಕು ಅಂತ ಜನ ಮುಗಿಬಿದ್ದಿದ್ದಾರೆ ಅಂತ. ಮತ್ತೆ ಅಲ್ಲಲ್ಲಿ ಜನ ಕೆಲವರಂತೂ ಗುಂಪು ಕಟ್ಕೊಂಡು ನಿಂತಿದ್ದಾರೆ. ಅವರಿಗೆ ಅದೇನು ಅಗತ್ಯ ಕೆಲಸ ಇದೆಯೋ ಗೊತ್ತಿಲ್ಲ. ಸೊ ಇಲ್ಲಿ ಮೀನ್ ಖರೀದಿ ಮಾಡೋಕೆ ಅಂತ ಅಲ್ಲಿ ಹೋಗಿದಾರಲ್ಲ, ಸೊ ಆ ಗ್ರಾಹಕರು ನೋಡಿ ಹತ್ತತ್ರ ಎಷ್ಟು ನಿಂತಿದ್ದಾರೆ. ಸೋಷಿಯಲ್ ಡಿಸ್ಟೆನ್ಸ್ ಸರಿಯಾಗಿ ಮೇಂಟೈನ್ ಮಾಡ್ತಾ ಇಲ್ಲ. ಇನ್ನೊಂದು ಕಡೆ ಶಿವಾಜಿನಗರದ ವಿಜುವಲ್ಸ್ ಅನ್ನು ಪ್ಲೇ ಮಾಡ್ತಾ ಇದೀವಿ ನೋಡಿ. ಸೊ ಯಾವ ತರ ಜನ ಅಲ್ಲಿ ಬಂದಿದ್ದಾರೆ. ಸರಿ, ಕೆಲವರಿಗೆ ಮೀನು, ಮಾಂಸ, ಚಿಕನ್ ತಿನ್ನಬೇಕು ಅಂತ ಆಸೆ ಇರುತ್ತೆ. ಅದರಲ್ಲೂ ಭಾನುವಾರ ಕೆಲವ್ರಿಗಂತೂ ಅಭ್ಯಾಸ ಆಗ್ಬಿಟ್ಟಿರುತ್ತೆ ಪ್ರತಿ ಭಾನುವಾರ ಬಾಡೂಟ ಇರಲೇಬೇಕು ಅಂತ. ನಾನೇನು ತಿನ್ನಬೇಡಿ ಅಂತ ಹೇಳ್ತಿಲ್ಲ, ಸರ್ಕಾರನೂ ತಿನ್ನಬೇಡಿ ಅಂತ ಹೇಳ್ತಿಲ್ಲ, ಆರೋಗ್ಯ ಇಲಾಖೆನೂ ತಿನ್ನಬೇಡಿ ಅಂತ ಹೇಳ್ತಾ ಇಲ್ಲ. ಸರಿ, ನೀವು ಖರೀದಿ ಮಾಡೋಕೆ ಬಂದಿದ್ದೀರಾ, ಆದರೆ ಈ ಕೋವಿಡ್ ಅಪ್ರಾಪ್ರಿಯೇಟ್ ಬಿಹೇವಿಯರ್ ಏನಿದೆ ಅದನ್ನ ನೀವು ಫಾಲೋ ಮಾಡಬೇಕಲ್ಲ. ಇಲ್ಲಾಂದ್ರೆ ಚಿಕನ್, ಮಟನ್, ಮೀನ್ ಜೊತೆಗೆ ಕೊರೋನಾ ವೈರಸ್ ಅನ್ನು ನೀವು ಮನೆಗೆ ತಗೊಂಡು ಹೋಗ್ತೀರಾ ಅಷ್ಟೇ. ಕೊರೋನಾ ನಡುವೆ ರಾಜ್ಯದ ಜನರಿಗೆ ಗುಡ್ ನ್ಯೂಸ್ ಸಿಕ್ಕಿದೆ. ಕೇಂದ್ರ ಸರ್ಕಾರದ ಈ ವಿಮೆ ಮಾಡಿಸಿದ್ರೆ ನಿಮಗೆ ಅನುಕೂಲ ಆಗುತ್ತೆ. ಕೊರೋನಾ ಸಂಕಷ್ಟದಲ್ಲಿ ಸಾಕಷ್ಟು ಜನರಿಗೆ ಸಮಸ್ಯೆಗಳಾಗ್ತಿದೆ. ಅದರಲ್ಲೂ ಈ ಬಡತನದಲ್ಲಿ ಇರೋರ್ಗಂತೂ ಹಣಕಾಸಿನ ಸಮಸ್ಯೆ ತುಂಬಾ ಜಾಸ್ತಿ ಆಗ್ಬಿಟ್ಟಿದೆ. ಹಾಗಾಗಿ ಕೊರೋನಾ ಸಂಕಷ್ಟದಲ್ಲಿದ್ದವರಿಗೆ ಈ ವಿಮೆ ಇನ್ಶೂರೆನ್ಸ್ ಮಾಡಿಸಿದ್ರೆ ಒಂದು ರಿಲೀಫ್ ಸಿಗುತ್ತೆ. ಸಂಕಷ್ಟದಲ್ಲಿ ಇರೋರಿಗೆ ಸಹಕಾರಿಯಾಗುತ್ತೆ ಈ ವಿಮೆ. ಕೇವಲ ನೀವು 12 ರೂಪಾಯಿ ಹಾಗೇನೆ 330 ಇಷ್ಟು ಪ್ರೀಮಿಯಂ ಅನ್ನ ಕಟ್ಬಿಟ್ರೆ ನಿಮಗೆ 2 ಲಕ್ಷ ಸಿಗುತ್ತೆ. ಆದರೆ ಸತಾಯಿಸ್ತಾ ಇದ್ದಾವಲ್ಲ ವಿಮೆ ಕಂಪನಿಗಳು, ಕೇಂದ್ರ ಸರ್ಕಾರ ಅಂತವರಿಗೆ ಶಾಕ್ ಕೊಟ್ಟಿದೆ.
ಈಗ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಂತ ಇದೆ. ಈ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ನೀವು 12 ರೂಪಾಯಿ ಪಾವತಿ ಮಾಡಿದ್ರೆ ಪ್ರೀಮಿಯಂ, ಅರ್ಹರು ಅಪಘಾತದಿಂದ ಸಾವನ್ನಪ್ಪಿದ್ರೆ ಅವರಿಗೆ ಹಣ ಸಿಗುತ್ತೆ. 2 ಲಕ್ಷದಷ್ಟು ಹಣ ಸಿಗುತ್ತೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ. ಇನ್ನು ಶಾಶ್ವತವಾಗಿ ಅಂಗವಿಕಲತೆಯಿಂದ ಇದ್ರೂ ಕೂಡ ನಿಮಗೆ 2 ಲಕ್ಷ ಹಣ ಸಿಗುತ್ತೆ. ಅದಕ್ಕೆ ಏನ್ ಮಾಡಬೇಕು ಅಂದ್ರೆ ನೀವು 12 ರೂಪಾಯಿಯಷ್ಟು ವಿಮೆಯನ್ನ ಅಂದ್ರೆ ಪ್ರೀಮಿಯಂ ಅನ್ನ ಪೇಮೆಂಟ್ ಮಾಡಬೇಕಾಗುತ್ತೆ, ಅದು ವರ್ಷಕ್ಕೆ. ಇನ್ನೊಂದು ಯೋಜನೆ ಇದೆ, ಎಷ್ಟೋ ಜನರಿಗೆ ಈ ಒಂದು ಇನ್ಶೂರೆನ್ಸ್ ಇದೆ, ಸರ್ಕಾರದಿಂದ ಈ ಸೌಲಭ್ಯ ಸಿಗುತ್ತೆ ಅನ್ನೋ ವಿಚಾರನೇ ಗೊತ್ತಿಲ್ಲ. ಇನ್ನೊಂದು 330 ಪ್ರೀಮಿಯಂ ಕಟ್ಟಬೇಕಾಗುತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇದು. ವರ್ಷಕ್ಕೆ 330 ರೂಪಾಯಿ ನೀವು ಪಾವತಿ ಮಾಡಿದ್ರೆ ಅರ್ಹರು ಯಾವುದೇ ಕಾಯಿಲೆಯಿಂದ ಸತ್ರು ಕೂಡ ಅಂತವ್ರಿಗೆ ಅಂದ್ರೆ ಅವ್ರ ಫ್ಯಾಮಿಲಿ ಮೆಂಬರ್ಸ್ಗೆ 2 ಲಕ್ಷ ಪರಿಹಾರ ಅಂತ ಸಿಗುತ್ತೆ. ಅದ್ರ ಜೊತೆಯಲ್ಲಿ ಈಗ ಕಾಡ್ತಿರುವಂತ ಮಹಾಮಾರಿ ಅಂತಂದ್ರೆ ಕೊರೋನಾದಿಂದ ಸತ್ರು ಕೂಡ ಅಂತವ್ರಿಗೆ 2 ಲಕ್ಷ ಪರಿಹಾರ ಸಿಗುತ್ತೆ. ಮಾಹಿತಿ ಕೊರತೆ ಇದೆ ದೇಶದ ಅದೆಷ್ಟೋ ಜನರಿಗೆ, ಈ ಇನ್ಶೂರೆನ್ಸ್ ಇದೆ ಅನ್ನೋ ಬಗ್ಗೆನೇ ಇನ್ಫಾರ್ಮೇಶನ್ ಇಲ್ಲ. ಬ್ಯಾಂಕ್ಗಳಲ್ಲಿ ಈಗ ಆನ್ಲೈನ್ ವ್ಯವಹಾರ ಮಾಡೋರಿಗೆ ಸುಲಭ ಆಗುತ್ತೆ. ಇಂಟರ್ನೆಟ್ ಬ್ಯಾಂಕಿಂಗ್ನಲ್ಲಿ ಪ್ರತ್ಯೇಕ ಕಲಂ ಕೂಡ ಇದಕ್ಕೆ ಇರುತ್ತೆ. ಈಗ ಪಾಲಿಸಿದಾರರು ಸಾವನ್ನಪ್ಪಿದ್ರೆ ಬ್ಯಾಂಕ್ ಅನ್ನ ಸಂಪರ್ಕ ಮಾಡಬೇಕಾಗುತ್ತೆ. ಪಾಲಿಸಿದಾರರ ಹೆಸರಲ್ಲಿ ವಿಮೆ ಇದ್ರೆ ಅಂದ್ರೆ ಅವ್ರ ಮನೆಯವರು ಕ್ಲೈಮ್ ಮಾಡಬೇಕಾಗುತ್ತೆ. ಈಗ ನೋಡಿ, ಮೇ 31ನೇ ತಾರೀಕಿನ ತನಕ ಈ ಪಾಲಿಸಿ ಮಾಡಿಸೋದಕ್ಕೆ ಕೊನೆ ಅವಕಾಶ ಇದೆ. ಕೊರೋನಾ ಸಂಕಷ್ಟದಲ್ಲಿ ಸರ್ಕಾರದ ಉತ್ತಮ ಪಾಲಿಸಿ ಇದು. ಇಂಡಿಯನ್ ನ್ಯಾಷನಲ್ ಬ್ಯಾಂಕ್ ಫೆಡರೇಷನ್ ಪ್ರಧಾನ ಕಾರ್ಯದರ್ಶಿಗಳಾಗಿರುವಂತಹ ನರಸಿಂಹಮೂರ್ತಿ ಅವರು ನಮ್ಮ ಜೊತೆ ಫೋನ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ನಮಸ್ಕಾರ ಸರ್, ಈಗ ಇಂಥದ್ದೊಂದು ವಿಮೆ ಇದೆ, ನಾವು ಇಷ್ಟು ಪ್ರೀಮಿಯಂ, ಇಷ್ಟು ಲೀಸ್ಟ್ ಅಮೌಂಟ್ ಅದು ಆಕ್ಚುಲಿ 12 ರೂಪಾಯಿ ಮತ್ತೆ 330 ರೂಪಾಯಿ, ಎಷ್ಟೋ ಜನರಿಗೆ ಗೊತ್ತೇ ಇಲ್ಲ. ಸೊ ಯಾರ್ಯಾರು ಅರ್ಹರು ಇರ್ತಾರೆ ಸರ್? ಭಾರತದಲ್ಲಿರ್ತಕ್ಕಂತಹ ಎಲ್ಲ ನ್ಯಾಷನಲೈಸ್ ಬ್ಯಾಂಕ್ಸ್ ನ ಗ್ರಾಹಕರು ಇದರಲ್ಲಿ ಅನುಕೂಲ ಪಡಿಬಹುದು. ಓಕೆ, ಅವ್ರು ಏನ್ ಮಾಡ್ಬೇಕಂದ್ರೆ ಅವ್ರ ಬ್ರಾಂಚ್ ಗಳಿಗೆ ಹೋಗಿ ಈ ಪ್ರಧಾನಮಂತ್ರಿ ಸುರಕ್ಷಾ ಭೀಮಾ ಯೋಜನೆ ಅಥವಾ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆ ಇವುಗಳಿಗೆ ಅಪ್ಲಿಕೇಶನ್ ಸಿಗತ್ತೆ. ಅಪ್ಲಿಕೇಶನ್ ಫಿಲ್ ಮಾಡಬೇಕು. ಅದರಲ್ಲಿ ಪ್ರಧಾನಮಂತ್ರಿ ಭೀಮಾ ಯೋಜನೆಗೆ 18ರಿಂದ 70 ವಯಸ್ಸಿನ ಗ್ರಾಹಕರು ಅದರಲ್ಲಿ ವಿಮೆ ಮಾಡಿಸಬಹುದು. ಅದು 12 ರೂಪಾಯಿ ಪ್ರತಿ ವರ್ಷಕ್ಕೆ. ಅದರಲ್ಲಿ ಆಕ್ಸಿಡೆಂಟ್ ಆಗಿ ಸತ್ರೆ ಅಥವಾ ಆಕ್ಸಿಡೆಂಟ್ ಆಗಿ ಅಂಗವಿಕಲತೆ ಹೊಂದಿದ್ರೆ ಅವರಿಗೆ 2 ಲಕ್ಷ ಮತ್ತೆ 1 ಲಕ್ಷ ರೂಪಾಯಿ ಸಿಗತ್ತೆ. ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಭೀಮಾ ಯೋಜನೆಯಲ್ಲಿ ಯಾವುದೇ ರೀತಿಯ ಸಾವು ನೋವು ಉಂಟಾದ್ರೂ ಅಥವಾ ಇವತ್ತಿನ ಪರಿಸ್ಥಿತಿನಲ್ಲಿ ಕೊರೋನಾದಿಂದ ಸಾವನ್ನನುಭವಿಸಿದ್ರು 2 ಲಕ್ಷ ರೂಪಾಯಿ ಅವರ ನಾಮಿನಿಗೆ ಸಿಗುತ್ತೆ. ಒಂದು ಕ್ಲಾರಿಫಿಕೇಶನ್ ಸರ್, ಈಗ ನೀವು ಹೇಳ್ದಂಗೆ ಆಕ್ಸಿಡೆಂಟ್ ಆಗಿ ಏನಾದ್ರೂ ಅಂಗವಿಕಲತೆ ಇದ್ರೆ ಅಂತವ್ರಿಗೆ ಈ ವಿಮೆಯಿಂದ ಯೂಸ್ ಆಗುತ್ತೆ. ಅಂದ್ರೆ ಅಂಗವಿಕಲರು ಆಲ್ರೆಡಿ ಇರ್ತಾರಲ್ಲ ಅಂತವ್ರಿಗಲ್ಲ ಈ ಇನ್ಶೂರೆನ್ಸ್ ಅಂತವ್ರಿಗಲ್ಲ. ಅಂದ್ರೆ ಈಗ ಆನ್ಲೈನ್ ಮುಖಾಂತರ ನಾವು ನೋಂದಣಿ ಮಾಡಿಸ್ಕೊಳ್ಬಹುದಾ? ಅಂದ್ರೆ ಈ ಪ್ರೀಮಿಯಂ ಅನ್ನ ಕಟ್ಕೋಬಹುದಾ ನಾವು? ಆನ್ಲೈನ್ ಅಲ್ಲಿ ಮಾಡ್ಲಿಕ್ಕೆ ಆಗಲ್ಲ. ಫಿಸಿಕಲ್ ಅಪ್ಲಿಕೇಶನ್ ಸೈನ್ ಮಾಡಿ ಕೊಡ್ಬೇಕು. ಮತ್ತೆ ನಾಮಿನಿ ಹೆಸರು ಅವ್ರ ವಿಳಾಸನ ಬರ್ದ್ ಕೊಡ್ಬೇಕು. ಮತ್ ನಾವು ಕೇಳ್ಪಟ್ವಿ ಆನ್ಲೈನ್ ಅಲ್ಲೇ ಮಾಡಬಹುದು, ಒಂದು ಕಾಲಮ್ ಅದಕ್ಕೆ ಎಕ್ಸ್ಟ್ರಾ ಅಂತಾನೆ ಕೊಟ್ಟಿರ್ತಾರೆ, ಕಾಲಮ್ ಇರುತ್ತೆ ಅಂತ. ಈಗ ಸಮಯ ಇಲ್ಲದೆ ಇರೋದ್ರಿಂದ ಈ ವರ್ಷದಲ್ಲಿ ತೊಂದರೆ ಆಗತ್ತೆ. ಕಾರಣ ನಾಳೆ ಲಾಸ್ಟ್ ಡೇಟ್ ಇದೆ. ಹೌದು. ಮುಂದಿನ ವರ್ಷಗಳಲ್ಲಿ ಅದನ್ನ ಆನ್ಲೈನ್ ನಲ್ಲಿ ಮಾಡ್ಕೊಳ್ಲಿಕ್ಕೆ ಬ್ಯಾಂಕಿನ ಅಧಿಕಾರಿಗಳಿಗೆ 1 ದಿನ ಅಥವಾ 2 ದಿನ ಸಮಯ ಬೇಕಾಗತ್ತೆ. ಆದುದರಿಂದ ಈ ವರ್ಷ ನಾಳೆ ಒಳಗಡೆ ಬ್ಯಾಂಕ್ಗೆ ಹೋಗಿ ಗ್ರಾಹಕರು ಈ ಸೌಲಭ್ಯವನ್ನ ಉಪಯೋಗಿಸ್ಕೊಳ್ಬೇಕು ಅನ್ನೋದು ಎಲ್ಲಾ ಬ್ಯಾಂಕಲ್ಲೂ ಅವೈಲೇಬಲ್ ಇರುತ್ತಾ ಸರ್ ಇದು? ಎಲ್ಲಾ ಬ್ಯಾಂಕಲ್ಲೂ ಈ ಯೋಜನೆ ಇದೆ. ಓಕೆ, ಅಂದ್ರೆ ಅರ್ಹರು ಯಾರಿದ್ದಾರೆ ಅವ್ರ ಗಮನಕ್ಕಿದು. ಬಹುಶಃ ಇದು ನಿಮ್ಗೂ ಅನ್ಸುತ್ತೆ ಸರ್ ಮಾಹಿತಿ ಕೊರತೆ ಇದೆ ಇದ್ರ ಬಗ್ಗೆ ಜನರಿಗೆ ಅಂತ? ಹೌದು, ಇದು ಕೇಂದ್ರ ಸರ್ಕಾರದ ಯೋಜನೆ. ಪ್ರಧಾನಮಂತ್ರಿಗಳು ಈ ಬಗ್ಗೆ ಸಾಕಷ್ಟು ವಿವರಗಳನ್ನ ಅವರ ಮಾತುಗಳಲ್ಲಿ ಹೇಳಿದ್ದಾರೆ, ಮನ್ ಕಿ ಬಾತ್ ಅಲ್ಲಿ ಹೇಳಿದ್ದಾರೆ.
ಮತ್ತೆ ಬೇರೆ ಬೇರೆ ಸರ್ಕ್ಯುಲರ್ಗಳಲ್ಲಿ ಹೇಳಿದ್ದಾರೆ. ಫೈನ್. ಬಟ್ ಪ್ರಧಾನಮಂತ್ರಿ ಜೀವನ್ ಜ್ಯೋತಿ ಬಿಮಾ ಯೋಜನೆ 18ರಿಂದ 50 ವರ್ಷದೊಳಗಿನ ಗ್ರಾಹಕರಿಗೆ ಮಾತ್ರ ಅದು ಮೀಸಲಾಗಿದೆ. ಈಗ ನಾಳೆ ಲಾಸ್ಟ್ ಡೇಟ್ ಅಲ್ವಾ ಸರ್ ಇದಕ್ಕೆ? ಈಗ ಮುಂದಿನ ವರ್ಷಕ್ಕೆ ಅದು ಅಪ್ಲೈ ಆಗುತ್ತೆ ಹಾಗಾದ್ರೆ? ಅಲ್ಲ, ನಾಳೆ ಲಾಸ್ಟ್ ಡೇಟ್ ಆದ್ರೆ ದ ಇನ್ಶೂರೆನ್ಸ್ ವಿಲ್ ಕವರ್ ಫ್ರಮ್ 1st June 2021. ಓಕೆ ಫೈನ್. ಅಂದ್ರೆ ಜೂನ್ ಇಂದಾನೇ ನಿಮ್ಗೆ ಇದು ಅಪ್ಲೈ ಆಗ್ತಾ ಹೋಗುತ್ತೆ. ನಾಳೆ ಅದಕ್ಕೆ ಲಾಸ್ಟ್ ಡೇಟ್. ಹೌದು, ನಾಳೆ ಲಾಸ್ಟ್ ಡೇಟ್. ಮತ್ತೆ ನೀವು ಕಾಯ್ಬೇಕು ಅಂದ್ರೆ ನೆಕ್ಸ್ಟ್ ಇಯರ್ ತನಕ ವೇಟ್ ಮಾಡ್ಬೇಕಾಗತ್ತೆ, ಅರ್ಹರಿದ್ರು ಕೂಡ. ಅರ್ಹರಿದ್ರು ಸಹ 1 ವರ್ಷ ಕಾಯ್ಬೇಕಾಗತ್ತೆ. ಫೈನ್. ಬಹುಶಃ ಸರ್ಕಾರದ ವಿಮೆ ಏನಿದೆ ಇದು ಅರ್ಹರಿಗೆ ಒಂದು ಒಳ್ಳೆ ಒಂದು ಇನ್ಶೂರೆನ್ಸ್ ಆಗಿದೆ. ದಯವಿಟ್ಟು ಯಾರೆಲ್ಲ ಅರ್ಹರಿದ್ದೀರಾ, ನಾಳೆ ಒಂದು ದಿನ ಅವಕಾಶ ಇರುತ್ತೆ. ಸರ್ ಹೇಳ್ದಂಗೆ ಈಗ ಬ್ಯಾಂಕ್ನ ಸಿಬ್ಬಂದಿಗೂ ಒಂದಿಷ್ಟು ಪ್ರೊಸೀಜರ್ ಅಂತ ಇರುತ್ತೆ. ಲಾಸ್ಟ್ ಮಿನಿಟ್ ಅಲ್ಲಿ ಹೋಗಿ ನಿಮ್ಗೆ ಏನಾದರೂ ಹೆಲ್ಪ್ ಆಗುತ್ತೆ ಅನ್ನೋರು ಇದ್ರೆ ಸೊ ದಯವಿಟ್ಟು ಹೋಗಿ ಈ ಪಾಲಿಸಿಯನ್ನ ಮಾಡಿಸಿ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತನಾಡೋದಕ್ಕೆ. ಕೊರೋನಾ ಸಂಕಟದ ಮಧ್ಯೆ ಬೆಂಗಳೂರಿಗೆ ಒಂದು ಗುಡ್ ನ್ಯೂಸ್ ಸಿಕ್ಕಿದೆ. ಬೆಂಗಳೂರಿನ ವಾಯು ಮಾಲಿನ್ಯ 60% ಇಳಿಕೆ ಆಗಿದೆ. ಕೊರೋನಾ ಲಾಕ್ಡೌನ್ ಇಂದ ವಾಯು ಮಾಲಿನ್ಯ ತಗ್ಗಿದೆ. ಲಾಸ್ಟ್ ಇಯರ್ ಹಿಂಗೆ ಆಗಿತ್ತು ಲಾಕ್ಡೌನ್ ಟೈಮ್ನಲ್ಲಿ. ಅಂದ್ರೆ ಇದಕ್ಕಿಂತ ಇನ್ನೂ ಸ್ಟ್ರಿಕ್ಟ್ ಆಗಿತ್ತು ಲಾಕ್ಡೌನ್ ಕಳೆದ ವರ್ಷ. ಜನ ಅಂತೂ ಸ್ವಲ್ಪ ಆತಂಕದಲ್ಲಿ ಮನೆಯಿಂದ ಹೊರಗಡೆನೆ ಬರ್ತಾ ಇರಲಿಲ್ಲ. ವಾಯು ಮಾಲಿನ್ಯ ತಗ್ಗಿತ್ತು, ಟ್ರಾಫಿಕ್ ಇಲ್ಲ, ಕಟ್ಟಡ ರಸ್ತೆ ಕಾಮಗಾರಿಗಳ ಧೂಳಿಲ್ಲ. ಹಾಗಾಗಿ ಈ ಕಲುಷಿತ ವಾತಾವರಣ, ಅದರಲ್ಲೂ ಗಾಳಿ ಏನಿತ್ತು ಅದು ತಿಳಿಯಾಗ್ತಾ ಇದೆ ಬೆಂಗಳೂರಿಂದು. ಹಲವು ಏರಿಯಾಗಳಲ್ಲಿ ವಾಯು ಮಾಲಿನ್ಯ ಅನ್ನೋದು ಕಡಿಮೆಯಾಗಿದೆ. ಅದು 60% ಇಳಿಕೆ ಆಗಿದೆಯಂತೆ ವಾಯು ಮಾಲಿನ್ಯ. ಲೈಕ್ ಏರ್ ಕ್ವಾಲಿಟಿ ಚೆನ್ನಾಗಿದೆ ಅಂತ ಕರ್ನಾಟಕ ಸ್ಟೇಟ್ ಪೊಲ್ಯೂಷನ್ ಒಂದು ರಿಪೋರ್ಟ್ ಕೊಟ್ಟಿದೆ. ಅದೇ ವೆಹಿಕ್ಯುಲರ್ ಮೂವ್ಮೆಂಟ್ಸು ರೆಗ್ಯುಲರ್ ಮೂವ್ಮೆಂಟ್ಸು ಕಡಿಮೆ ಆಗಿರೋದು ಮತ್ತು ಕನ್ಸ್ಟ್ರಕ್ಷನ್ಸು ಬೇರೆ ಥರದ್ದು ಏನೇನು ಪೊಲ್ಯೂಷನ್ಸ್ ಆಗಿದೆ ಎಲ್ಲ ರಿಡಕ್ಷನ್ಸ್ ಬಂದಿದೆ. ಇಟ್ಸ್ ಬಿಕಾಸ್ ಆಫ್ ದ ಇವತ್ತು ಲಾಕ್ಡೌನ್ ಆಗಿರೋದ್ರಿಂದ ಎಲ್ಲ ಆಗಿರೋದು. ಸೊ ಒಂದು ಒಳ್ಳೆ ವಿಚಾರ, ಈ ಥರದ್ದೊಂದು ವಿಚಾರ ಆಗಿದೆ. ಆಮೇಲೆ ನಾವೆಷ್ಟು ಒಂದು ಸಿಟಿಗೆ ಕಾಂಟ್ರಿಬ್ಯೂಟ್ ಮಾಡ್ತಿದ್ರು ಪೊಲ್ಯೂಷನ್ ವೈಸು ಅನ್ನೋದು ಇದೆಲ್ಲ ಗೊತ್ತಾಗುತ್ತೆ. ಇವೊಂದು ಬೆಂಗಳೂರಲ್ಲಿ ಇಷ್ಟೇ ವೆಹಿಕಲ್ ಇರಬೇಕು, ಅದಕ್ಕಿಂತ ಜಾಸ್ತಿ ವೆಹಿಕಲ್ ಇದೆ ಬೆಂಗಳೂರಲ್ಲಿ. ಸೊ ಕನ್ಸ್ಟ್ರಕ್ಷನ್ಸು ನಿಮ್ಗೆ ಏನು ನೋಡುತ್ತೆ, ಕಂಪ್ಲೀಟಾಗಿ ಸ್ಮಾರ್ಟ್ ಸಿಟೀಸ್ಗೆ, ಮೆಟ್ರೋಗೆ, ಅದಕ್ಕೆ ಇದಕ್ಕೆ ಅಂತ ಬೇರೆ ಬೇರೆ ಥರದ್ದೆಲ್ಲ ನಡೀತಾ ಇತ್ತು. ಅದೆಲ್ಲ ಕಾಂಟ್ರಿಬ್ಯೂಟ್ ಮಾಡಿತ್ತು. ಅದೇ ಇವಾಗ ಲಾಕ್ಡೌನ್ ಇರೋದ್ರಿಂದ ಎಲ್ಲ ಸ್ಲೋ ಡೌನ್ ಆಗಿರೋದ್ರಿಂದ ನಮಗೆ ಇದು ಡಿಫ್ರೆನ್ಸಸ್ ಗೊತ್ತಾಗ್ತಾ ಇದೆ. ಸೊ ಇಟ್ಸ್ ವೆರಿ ಇಂಪಾರ್ಟೆಂಟು. ಲೈಕ್ ಈ ಥರದ್ದು ಒಂದು ವಿಚಾರನ ನಾವು ಗಣನೆಗೆ ತಗೊಂಡು ಫ್ಯೂಚರಿಸ್ಟಿಕ್ ಆಗಿ ಯೋಚನೆ ಮಾಡಬೇಕು. ಆಮೇಲೆ ಗೊತ್ತಿದೆ ಕೆಲವು ಮೆಷರ್ಸು ತಗೊಂಡಿದೆ ಗೌರ್ಮೆಂಟ್ ಕಡೆಯಿಂದ ಅಂತ. ಏನಂದರೆ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ಇನ್ಕ್ರೀಸ್ ಮಾಡಬೇಕು ಅಂತೇಳಿ ಮಾಡಿದ್ದಾರೆ. ಸೊ ಇದೆಲ್ಲ ಒಂದು ಒಳ್ಳೆ ವಿಚಾರ. ಸೊ ಇದು ಜನಗಳು ಇದ್ರ ಬಗ್ಗೆ ಒಂದು ಅವೇರ್ನೆಸ್ನ ತಿಳ್ಕೊಬೇಕು, ಎಷ್ಟು ಇಂಪಾರ್ಟೆಂಟು ವಾತಾವರಣದಲ್ಲಿ ಗಾಳಿ ಇದೆಲ್ಲ ಇರೋದಕ್ಕೆ. ಯಾಕಂದರೆ ಇವತ್ತು ನಾವೆಲ್ಲ ಮಾಸ್ಕ್ ಹಾಕೊಂಡು ತಿರುಗಾಡುವಂಥ ಸಮಯ ಬಂದಿದೆ. ಸೊ ವಿ ಹ್ಯಾವ್ ಟು ಟೇಕ್ ಕೇರ್ ಆಫ್ ಅವರ್ ಎನ್ವೈರನ್ಮೆಂಟ್. ಇದು ಪರಿಸರ ತಜ್ಞರ ಮಾತು, ಒಳ್ಳೆ ವಿಚಾರ ಅಂತ ಅವರು ಹೇಳ್ತಾ ಇದ್ರು. ವಾಯು ಮಾಲಿನ್ಯ 60% ಈಗ ಇಳಿಕೆ ಆಗಿದೆ. ಮತ್ತೆ ಯಾವ್ಯಾವ ಭಾಗದಲ್ಲಿ ಎಷ್ಟೆಷ್ಟು ವಾಯು ಮಾಲಿನ್ಯ ತಗ್ಗಿದೆ ಅನ್ನೋ ಮಾಹಿತಿಯನ್ನು ಕೂಡ ನಾವು ಡಿಸ್ಪ್ಲೇ ಮಾಡ್ತಾ ಇದ್ದೀವಿ. ಇದಕ್ಕೆ ಕಾರಣ ಅಂದರೆ ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿದೆ, ಟ್ರಾಫಿಕ್ ಅಷ್ಟೊಂದು ಇಲ್ಲ, ಮತ್ತು ಕಟ್ಟಡ ಕಾಮಗಾರಿಗಳು ಅಷ್ಟಾಗಿ ನಡೀತಾ ಇಲ್ಲ. ಮತ್ತು ಈ ರಸ್ತೆ ಕಾಮಗಾರಿ ಬೆಂಗಳೂರಲ್ಲಿ ಪ್ರತಿ ಏರಿಯಾದಲ್ಲೂ ಈ ನಾರ್ಮಲ್ ಡೇಸಲ್ಲಿ ನಾವು ನೋಡ್ತಾ ಇದ್ವಿ, ರಸ್ತೆ ಅಗೆದು ಹಾಕೋದು, ಅದರಿಂದ ಧೂಳು ಮತ್ತು ಅದರಿಂದ ವಾತಾವರಣ ಕಲುಷಿತ ಆಗೋದು, ಇಂಥದ್ದೆಲ್ಲ ಆಗ್ತಾ ಇತ್ತು. ಬಟ್ ಲಾಕ್ಡೌನ್ ಆದಮೇಲೆ ಟ್ರಾಫಿಕ್ ಅಂತೂ ತೀರಾ ಕಡಿಮೆ ಆಗಿಬಿಟ್ಟಿದೆ. ಯಾಕಂದರೆ ಅಗತ್ಯ ಇರೋರು ಮತ್ತು ಎಸೆನ್ಷಿಯಲ್ ಸರ್ವಿಸ್ ಅಷ್ಟೇ ಇರೋದ್ರಿಂದ ವಾಹನಗಳ ಸಂಚಾರ ತೀರಾ ವಿರಳವಾಗಿದೆ, ಟ್ರಾಫಿಕ್ ಇಲ್ಲ. ಇನ್ನೊಂದು ಕಡೆ ಕಟ್ಟಡ ಕಾಮಗಾರಿ ಅಷ್ಟಾಗೇ ನಡೀತಾ ಇಲ್ಲ. ಅದರ ಜೊತೆಯಲ್ಲಿ ರಸ್ತೆ ಕಾಮಗಾರಿನೂ ಕೂಡ ನಡೀತಾ ಇಲ್ಲ, ಸ್ಥಗಿತವಾಗಿರೋದ್ರಿಂದ ಈ ವಾತಾವರಣ ಈಗ ತಿಳಿಯಾಗಿದೆ. ಕೊರೋನಾ ಮಧ್ಯೆ ಇದೊಂದು ಗುಡ್ ನ್ಯೂಸ್ ಬೆಂಗಳೂರಿಗೆ. ಯಾಕಂದರೆ ದೆಹಲಿಯತ್ತ ಮಹಾನಗರಗಳಲ್ಲಿ ನಾವು ನೋಡ್ತಾ ಇದ್ವಿ ಎಷ್ಟು ವಾಯು ಮಾಲಿನ್ಯ ಆಗಿದೆ ಅಂತ. ಮತ್ತು ಮಂಜಿನ ವಾತಾವರಣ ಎಲ್ಲ ನಿರ್ಮಾಣ ಆದರೆ ಅದು ಕ್ಲಿಯರ್ ಆಗೋದಕ್ಕೆ ಎಷ್ಟು ಗಂಟೆಗಳು ಬೇಕು, ಎಷ್ಟು ದಿನಗಳು ಬೇಕು. ಬೆಂಗಳೂರಿಗೂ ಕೂಡ ಅಂಥ ಪರಿಸ್ಥಿತಿ ದೂರದಲ್ಲಿ ಇಲ್ಲ. ಸೊ ಹಾಗಾಗಿ ಈ ವೆಹಿಕಲ್ ಮೂವ್ಮೆಂಟ್ ಕಡಿಮೆ ಮಾಡಬೇಕು, ಆದಷ್ಟು ಈ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ನ ನಾವು ಯೂಸ್ ಮಾಡಬೇಕು ಅಂತ ತಜ್ಞರು ಎಚ್ಚರಿಕೆಗಳನ್ನು ಕೊಡ್ತಾ ಇದ್ರು. ಓನ್ ವೆಹಿಕಲ್ಗಿಂತ ನಮಗೆ ಅಂತಾನೆ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಇರೋದು, ಅದನ್ನು ಯೂಸ್ ಮಾಡಿದ್ರೆ ಅಟ್ಲೀಸ್ಟ್ ನಾವು ವಾಯು ಮಾಲಿನ್ಯವನ್ನು ಕಂಟ್ರೋಲಿಗೆ ತರಬೇಕು ಅಂತ. ಈ ಕೊರೋನಾ ಬಂದ ಮೇಲೆ ನೋಡಿ ವಾಯು ಮಾಲಿನ್ಯ ಅನ್ನೋದು ಎಷ್ಟು ಮಟ್ಟಿಗೆ ತಗ್ಗಿದೆ ಅಂತ. ಕೊರೋನಾದಿಂದ ಆಗಿರೋದೆಲ್ಲ ಬರೀ ನೆಗೆಟಿವೇ. ಈ ವಾಯು ಮಾಲಿನ್ಯ ಅಂತ ವಿಚಾರ ತಗೊಂಡ್ರೆ ಅದೊಂದು ಪ್ಲಸ್ ಆಗಿದೆ ಅಷ್ಟೇ. ಈ ಬಗ್ಗೆ ಮಾತಾಡೋದಕ್ಕೆ ವಿಜಯ್ ನಿಶಾಂತ್ ಅಂತ ಪರಿಸರ ತಜ್ಞರು ನಮ್ಮ ಜೊತೆ ಫೋನ್ ಲೈನಲ್ಲಿ ಜಾಯ್ನ್ ಆಗಿದ್ದಾರೆ. ಸರ್ ನಮಸ್ಕಾರ. ಹಲೋ ಸರ್, ಕೇಳಿಸ್ತಾ ಇದೆಯಾ ನನ್ನ ವಾಯ್ಸು?
ಕೇಳಿಸ್ತದೆ ಹೇಳಿ. ಅಂದ್ರೆ ನಾನು ಅದೇ ಹೇಳ್ತಾ ಇದ್ದೆ, ಕೊರೋನಾ ಬಂದ್ಮೇಲೆ ಎಲ್ಲ ನೆಗೆಟಿವೇ ಆಗಿರೋದು ನಮ್ಗೆ. ಈ ವಾಯು ಮಾಲಿನ್ಯ ಮತ್ತೆ ವಾತಾವರಣ ತಿಳಿಯಾಗಿರೋ ವಿಚಾರ ಒಂದೇ ಪ್ಲಸ್ ಆಗಿರೋದು. ಇಲ್ಲ ಆಕ್ಚುಲಿ ಇದೊಂಥರ ಪಾಠ ಇಡೀ ಮನುಷ್ಯ ಜನ್ಮಕ್ಕೆ. ಯಾಕಂದ್ರೆ ಹೋಲ್ ವರ್ಲ್ಡ್ ಹ್ಯಾಸ್ ಬಿನ್ ಒನ್ ಆರ್ಗ್ಯಾನಿಸಮ್. ನಾವು ಡಿಫ್ರೆಂಟ್, ಯಾಕಂದ್ರೆ June 5th ಬರ್ತಾ ಇದೆ. 1974 ಅಲ್ಲಿ ಏನಾಗಿದ್ದು ಎನ್ವೈರನ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡ್ಬೇಕು. ಗ್ಲೋಬಲ್ ವಾರ್ಮಿಂಗ್ ಆತರ ಡೆಸ್ಟ್ರಕ್ಷನ್ಸ್, ಹ್ಯಾಬಿಟೇಟ್ ಡೆಸ್ಟ್ರಕ್ಷನ್ಸ್ ಎಲ್ಲ ಅಂತ ಹೇಳಿ ಮೊದ್ಲಿಂದಾನು ಹೇಳ್ಕೊಂಡ್ ಬಂದಿದ್ರು. ಇವಾಗ ನಾವೇ ಅದನ್ನೆಲ್ಲ ಏನ್ ಮಾಡಿದ್ರೆ ಪಾಲನೆ ಮಾಡ್ದಿರಾ ಎಲ್ ಬೇಕೋ ಫಾರೆಸ್ಟ್ ಗಳನ್ನ ಕಟ್ ಮಾಡಿ ಹ್ಯಾಬಿಟೇಟ್ ಡೆಸ್ಟ್ರಕ್ಷನ್ ಮಾಡಿ ವಾಯು ಮಾಲಿನ್ಯ ಮಾಡಿ ಎಲ್ಲ ಮಾಡೋದ್ರಿಂದ ಭೂಮಿ ಒಂಥರ ಡೆಲ್ಲಿ ಎಕ್ಸಾಂಪಲ್ ಕೊಟ್ಬಿಟ್ಟೆ, ಬೆಂಗಳೂರಲ್ಲಿ ಆ ಪರಿಸ್ಥಿತಿ ಬರಕ್ ಇನ್ನೇನು ಕೆಲವೇ ವರ್ಷಗಳ ಬಾಕಿ ಅಂತ ನೀವುಗಳೆಲ್ಲ ಹೇಳ್ತಾ ಇದ್ರಿ. ಹೌದೌದು. ಅದು ಏನಂದ್ರೆ ಅದು ಒಂದು ಆರ್ಗ್ಯಾನಿಸಮ್ ಏನಾಗಿರುತ್ತೆ, ಕಂಪ್ಲೀಟ್ ಆಗಿ ಅದು ಒಂದು ಆರ್ಗ್ಯಾನಿಸಮ್ ತರ ಏನಾಗಿರುತ್ತೆ, ಅದನ್ನ ಸರಿ ಮಾಡ್ಕೊಳಕ್ಕೆ ಈ ತರದ್ ಏನೋ ಒಂದು ಸೃಷ್ಟಿ ಮಾಡುತ್ತೆ ಆಕ್ಚುಲಿ. ಸೊ ಕಲಿಬೇಕು ನಾವ್ ಇದರಿಂದ ಒಂದು ಪಾಠ ಕಲಿಬೇಕು. ಯಾಕಂದ್ರೆ ಕೋವಿಡ್ ಆದ್ಮೇಲೆ ದ ಮೋಸ್ಟ್ ಹರ್ಡ್ ವರ್ಡ್ ಇಡೀ ವರ್ಲ್ಡ್ ಅಲ್ಲಿ ಆಕ್ಸಿಜನ್ ಇವತ್ತು ಆಕ್ಚುಲಿ. ಸೊ ನಮ್ಗೆ ಬ್ರೀದರ್ ಸಿಕ್ಕಿದೆ. ಇದನ್ನ ಒಂದು ಒಳ್ಳೆ ಮಾಡ್ಯೂಲ್ ಆಗಿ ಕನ್ಸಿಡರ್ ಮಾಡ್ಬೇಕು. ಆಮೇಲಿಂದ ಏನು ಇದಾಗ್ಲಿಲ್ಲ, ಏನು ಅಂದ್ರೆ ನಾವ್ ಯಾವ್ದನ್ನು ಏನೋ ನೆಗೆಟಿವ್ ಆಗಿ ಅಥವಾ ಇದಾಗಿ ನೋಡೋ ಅವಶ್ಯಕತೆ ಇಲ್ಲ, ಕನ್ಸ್ಟ್ರಕ್ಟಿವ್ ಆಗಿ ತಗೊಬೇಕು ಆಕ್ಚುಲಿ. ಆಮೇಲೆ ಇವಾಗ ನೀವೇ ನೋಡಿ, ನಾವು ಬೆಂಗಳೂರಲ್ಲಿ ಹೇಳ್ತಾ ಇದ್ವಿ ಡೆವಲಪ್ಮೆಂಟ್ ಎಲ್ಲ ಬೇರೆ ಸಿಟಿಗೆ ತಗೊಂಡೋಗಿ ಮಾಡಿ ಅಂತ ನಾವು 5 ವರ್ಷದಿಂದ ಕೇಳ್ತಾನೆ ಇದೀವಿ ಗೌರ್ಮೆಂಟ್ಸ್ಗಳಿಗೆ. ಒಂದಾದ್ಮೇಲೆ ಒಂದು ಪ್ರತಿ ಸರಿ ಹೇಳ್ಬೇಕಾದ್ರೆ ಡಿಸ್ಟ್ರಿಬ್ಯೂಷನ್ ಇವತ್ತೇನಾದ್ರೂ ನಮ್ಗೆ ಚೆನ್ನಾಗ್ ಆಗಿತ್ತು ಅಂದ್ರೆ ಇಲ್ಲಿಲ್ದಿರ ಒಂದ್ 25 ಲಕ್ಷ ಜನ ಬೇರೆ ಕಡೆ ಈ ಬೆಂಗಳೂರಿಗೆ ಬರ್ದಿರ ಅಲ್ಲೇ ಡೆವಲಪ್ಮೆಂಟ್ಸ್ ಗಳಾಗಿ ಅಲ್ಲೇ ಇದ್ದಿದ್ರು ಅಂದಿದ್ರೆ ನಮ್ಗೆ ಸೋಂಕು ತಗಲೋದು ಇದೆಲ್ಲ ಆಗೋದಲ್ಲ. ಇದೆಲ್ಲ ನಾವ್ ಏನ್ ಮಾಡ್ಕೊಂಡಿದೀವೋ ಎಲ್ಲ ಹ್ಯೂಮನ್ಲಿ ಮೇಡ್ ಆಕ್ಚುಲಿ. ಎಕ್ಸಾಕ್ಟ್ಲಿ ಮ್ಯಾಮ್, ಅಕ್ಸೆಪ್ಟ್ ಮಾಡ್ಕೊಬೇಕು. ಒಂದು ಆಕ್ಚುಲಿ ನೀವ್ ಹೇಳ್ದಂಗೆ ನೋಡಿ, ಇದ್ರಲ್ಲೂ ಒಂದ್ ಮೆಸೇಜ್ ಇದೆ. ನಾವು ತಿಳ್ಕೊಳ್ಳೋದು ಏನ್ ಮೆಸೇಜ್ ಇರುತ್ತೆ ಅಂದ್ರೆ, ಮನುಷ್ಯನ ಬಾಡಿಗೆ ಮಾತ್ರ ಬಂದಿದೆ, ಇನ್ ಯಾವ್ದೇ ಪ್ರಾಣಿಗಳಿಗೂ ತೊಂದರೆ ಇಲ್ಲ ಅನ್ಬೇಕಾದ್ರೆ ಯೋಚನೆ ಮಾಡ್ಬೇಕು ಒಂದ್ಸರಿ ಆಕ್ಚುಲಿ. ಸೊ ಇದೆಲ್ಲ ಸಿಗ್ನಲ್ಸ್ ಆಕ್ಚುಲಿ. ಇದನ್ನೆಲ್ಲ ಏನಂದ್ರೆ ಮನುಷ್ಯ ಬಂದ್ಬಿಟ್ಟು ಇಂಟೆಲೆಕ್ಟ್, ಬಾಡಿ, ಮೈಂಡ್ ಇಂದ ಆಗಿರೋದು. ನಾವು ಯಾವಾಗಲೂ ಫ್ಯಾಕ್ಟ್ ಅಂತ ರೆಫರೆನ್ಸ್ ಮಾಡ್ಬೇಕಾದ್ರೆ ಇಂಟೆಲೆಕ್ಟ್ ನ ನೋಡ್ತಾ ಇರ್ತೀವಿ. ಮನ್ಸು ಇದೆ ಅಂತ ಒಂದು ಯೋಚನೆ ಮಾಡ್ಬೇಕು. ಯಾಕಂದ್ರೆ ನಾವು ಹಳೆ ಕಾಲದಲ್ಲಿ ಯಾವ್ದೋ ಒಂದು ಗಾದೆ ಮಾಡೋರು ಅಥವಾ ಯಾವ್ದೋ ಒಂದು ಮನ್ಸಿಂದ ಹೇಳೋರು ಆಕ್ಚುಲಿ. ಅದಕ್ಕೆ ಏನೋ ಒಂದು ಇದಿಲ್ಲ ಅಂದ್ರೂ ಕೂಡ ಅದಕ್ಕೆ ಫ್ಯಾಕ್ಟ್ ಇದ್ ಮಾಡ್ತಾ ಇಲ್ಲ. ಈ ತರದೊಂದು ಸಿಗ್ನಲ್ಸ್ ಗಳು ಬಂದಾಗ ನಾವು ಹುಷಾರಾಗಿರ್ಬೇಕು ಅನ್ನೋದನ್ನ ಎಕ್ಸಾಕ್ಟ್ಲಿ ಮ್ಯಾಮ್. ನಾವು ಎದುರಬಾರ್ದು ಈ ಟೈಮಲ್ಲಿ, ನೀವು ಹೇಳ್ದಂಗೆ ಎದುರಬಾರ್ದು, ಕನ್ಸ್ಟ್ರಕ್ಟಿವ್ ಆಗಿ ತಗೋಬೇಕು. ಆಮೇಲೆ ಏನಾಗಿದೆಯೋ ಒಳ್ಳೇದಾಗಿದೆ ಆಕ್ಚುಲಿ. ಇದನ್ನೇ ನಾವೀಗ ಮೇಂಟೈನ್ ಮಾಡ್ಕೊಂಡು ಹೋದ್ರೆ ಒಳ್ಳೇದಾಗುತ್ತೆ ಅಂತ. ಥ್ಯಾಂಕ್ ಯು ಸೋ ಮಚ್ ನಿಶಾಂತ್ ಅವರೇ ಮಾತನಾಡಿದಕ್ಕೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ಮದುವೆಗೆ ಕೂಡಿಟ್ಟ ಹಣವನ್ನ ಕೊರೋನಾ ಚಿಕಿತ್ಸೆಗೆ ಅಂತ ಕೊಟ್ಟಿದ್ದಾರೆ. ಪಿರಿಯಾಪಟ್ಟಣದಲ್ಲಿದೆ ಒಂದು ಮಾದರಿ ಕುಟುಂಬ. ಮದುವೆ ಅಂತಂದ್ರೆ ಜೀವನದಲ್ಲಿ ಒಂದೇ ಬಾರಿ ಆಗೋದು. ಅದನ್ನ ತುಂಬಾ ಜನ ಬೇರೆ ಬೇರೆ ರೀತಿಯಲ್ಲಿ ಕನಸು ಕಂಡಿರ್ತಾರೆ. ಆ ಕನಸನ್ನ ನನಸು ಮಾಡ್ಕೊಳ್ಬೇಕು ಅಂತ ಹಣವನ್ನ ಕೂಡಿಟ್ಟಿರ್ತಾರೆ. ಕೆಲವು ಫ್ಯಾಮಿಲಿನಂತೂ ಹೆಣ್ಮಕ್ಳು ಹುಟ್ಟಿದ್ರೆ ಮಗು ಜನಿಸಿದಾಗಿನಿಂದ ಕೂಡ ಮಗಳ ಮದುವೆನ ಹಾಗೆ ಮಾಡಬೇಕು, ಹೀಗೆ ಮಾಡಬೇಕು ಅಂತೆಲ್ಲ ಹಣವನ್ನ ಕೂಡಿಟ್ಟಿರ್ತಾರೆ. ಸೊ ಈ ಕೊರೋನಾ ಸಂಕಷ್ಟದ ಸಮಯದಲ್ಲಿ ಸಿಂಪಲ್ ಆಗಿ ಮದುವೆಗೆ ಕೂಡಿಟ್ಟಂತ ಹಣವನ್ನ ಕೊರೋನಾ ಚಿಕಿತ್ಸೆಗೆ ಅಂತ ಕೊಟ್ಟಿದ್ದಾರೆ. ಸರಳವಾಗಿ ಮದುವೆ ಮಾಡಿಕೊಟ್ಟಿದ್ದಾರೆ. ನಿನ್ನೆ ಆಗಿದೆ ಆ ಮದುವೆ ಸರಳವಾಗಿ. ಬಿಜೆ ದೇವರಾಜು ಅನ್ನೋರ ಮಗನ ಮದುವೆಗೆ ಅಂತ ಕೂಡಿಟ್ಟಿದ್ರು ಹಣ. ಆದರೆ ಸಿಂಪಲ್ ಆಗಿ ಮದುವೆ ಮಾಡಿಸಿದ್ದಾರೆ. ಮದುವೆಯಲ್ಲೇ 2 ಲಕ್ಷ ಹಣವನ್ನು ಶಾಸಕರಿಗೆ ಹಸ್ತಾಂತರ ಮಾಡಿದ್ದಾರೆ. ಪಿರಿಯಾಪಟ್ಟಣ ಶಾಸಕ ಕೆ ಮಹದೇವ್ಗೆ ಆ ಹಣವನ್ನ ಹಸ್ತಾಂತರ ಮಾಡಿದ್ದಾರೆ. ಇನ್ನು ತಾಲೂಕಿನ ಸೋಂಕಿತರ ಚಿಕಿತ್ಸೆಗೆ ಈ ಹಣವನ್ನ ಬಳಕೆ ಮಾಡಿಕೊಳ್ಳಿ ಅಂತ ಮನವಿಯನ್ನ ಮಾಡಿಕೊಂಡಿದ್ದಾರೆ. ಈಗ ಮದುವೆಗೆ ಅಂತ ಕೂಡಿಟ್ಟಿದ್ದಂತ ಹಣವನ್ನ ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಅದನ್ನು ಯೂಸ್ ಮಾಡ್ಕೊಳ್ಳಿ ಅಂತ 2 ಲಕ್ಷ ಹಣವನ್ನ ಕೊಟ್ಟಿದ್ದಾರೆ. ಹಣ ಹಸ್ತಾಂತರವನ್ನ ನಿನ್ನೆ ಮದುವೆ ಆಯ್ತಲ್ಲ ಅದೇ ಜಾಗದಲ್ಲೇ ಶಾಸಕರ ಕೈ ತಾಲೂಕಿಗೆ ಇದನ್ನ ಯೂಸ್ ಮಾಡ್ಕೊಳ್ಳಿ, ನೀವು ಕೊರೋನಾ ಸೋಂಕಿತರ ಚಿಕಿತ್ಸೆಗೆ ಇದು ಯೂಸ್ ಆಗಲಿ, ನಮ್ಮ ಕಡೆಯಿಂದ ಒಂದು ಕಾಣಿಕೆ ಅಂತ ಹೇಳ್ಬಿಟ್ಟು ಈ ಫ್ಯಾಮಿಲಿ ಕೊಟ್ಟಿದೆ. ಪಿರಿಯಾಪಟ್ಟಣದಲ್ಲಿ ಒಂದು ಕುಟುಂಬ ಈ ತರ ಮಾದರಿಯಾಗಿ ಹಣವನ್ನ ಕೊಡೋ ಮುಖಾಂತರ ಈಗ ಬೇರೆಯವರು ಸುಮ್ಮನೆ ಲಕ್ಷ ಕೋಟಿ ಹಣ ಸುರಿದು ಮದುವೆ ಮಾಡ್ತಾ ಇದ್ದಾರಲ್ಲ ಅಂತವರಿಗೆ ಒಂದು ಮಾದರಿಯಾಗಿದ್ದಾರೆ. ಈ ಬಗ್ಗೆ ಮಾತಾಡೋದಕ್ಕೆ ಬಿಜೆ ದೇವರಾಜು ಅಂತ ಹಣ ಕೊಟ್ಟಿದ್ರಲ್ಲ, ಇವ್ರ ಮಗನ ಮದುವೆನೇ ಆಗಿರೋದು. ನಮ್ಮ ಜೊತೆ ಫೋನ್ ಲೈನ್ ಅಲ್ಲಿ ಜಾಯಿನ್ ಆಗಿದ್ದಾರೆ. ನಮಸ್ಕಾರ ದೇವರಾಜ್ ಅವರೇ.
ನಮಸ್ಕಾರ ಮೇಡಮ್. ತುಂಬಾ ಕಡೆ ಸರಳವಾಗಿ ಮದ್ವೆ ಮಾಡ್ತಾ ಇದ್ದಾರೆ, ಬಟ್ ಇಂಥ ಎಕ್ಸಾಂಪಲ್ ಅನ್ನ ಬಹುಶಃ ನಾವು ಕೇಳಿರ್ಲಿಲ್ಲ, ನೋಡಿರ್ಲಿಲ್ಲ. ಒಂದೊಳ್ಳೆ ಕೆಲಸ ಮಾಡಿದಿರಾ, ಬೇರೆಯವ್ರಿಗೂ ಮಾದರಿ ಆಗಿದ್ದೀರಾ. ಹೆಂಗ್ ಬಂತು ಸರ್ ಈ ಆಲೋಚನೆ? ಮನೆಯವರೆಲ್ಲ ಕೂತ್ ಮಾತಾಡಿದಾಗ ಮದುವೆ ಅಂದ್ರೆ ಸ್ವಲ್ಪ ಗ್ರ್ಯಾಂಡ್ ಆಗಿರ್ಲಿ ಅಂತ ಎಲ್ಲರೂ ಆಲೋಚನೆ ಮಾಡ್ತಾರೆ, ಬಟ್ ಸಿಂಪಲ್ ಆಗಿ ಮಾಡಿ ದುಡ್ಡು ಕೊಡೋಣ ಅಂತ ಯಾರು ಫಸ್ಟ್ ಪ್ಲಾನ್ ಮಾಡಿದ್ದು? ಅದು ಸಹಜ ಮೇಡಮ್, ಎಲ್ಲರೂ ಸಹ ಯೋಚನೆ ಮಾಡುವಂತದ್ದೇ ಅದು. ಅದು ನಾನು ಏನಪ್ಪಾ ಅಂದ್ರೆ ತುಂಬಾ ಬಡತನದಿಂದ ಬಂದಂತನು ನಾನು. ಮತ್ತೆ ನನಗೆ ಸುಮಾರು 15-16 ವರ್ಷದಲ್ಲೇ ನಾನು ರೈತ ಪರ ಹೋರಾಟಕ್ಕೆ ತಾಲೂಕು ಮಟ್ಟದಲ್ಲಿ ಗುರುತಿಸ್ಕೊಂಡಿರುವಂತದ್ದು. ಇಡೀ ತಾಲೂಕಲ್ಲಿ ನನಗೆ ಹಲವಾರು ಸಂಘ ಸಂಸ್ಥೆಯಿಂದ ನನಗೆ ತುಂಬಾ ಜವಾಬ್ದಾರಿ ಪೋಸ್ಟ್ ಅನ್ನು ಸಹ ಕೊಟ್ಟಿರುವಂತದ್ದು. ಪ್ರಾಮಾಣಿಕತೆಯಿಂದ ಅವರೇ ಅಂತ ಹೇಳಿ ತಾಲೂಕಲ್ಲಿ ರೈತ ಸಂಘದಿಂದ ನನ್ನ ಕಾರ್ಯಾಧ್ಯಕ್ಷನಾಗಿ ಆಯ್ಕೆ ಮಾಡಿದ್ರು. ದೊಡ್ಡ ಒಂದು ಸಮಾಜ, ಒಕ್ಕಲಿಗ ಸಮಾಜ ಪಿರಿಯಾಪಟ್ಟಣ ತಾಲೂಕಲ್ಲಿ ಇರುವಂತದ್ದು. ಒಕ್ಕಲಿಗ ಸಮಾಜಕ್ಕೂ ಸಹ ನನ್ನ ತಾಲೂಕು ಅಧ್ಯಕ್ಷರಾಗಿ ಆಯ್ಕೆ ಮಾಡಿದ್ರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಹೆಗಡೆ ಅವರು ಸಹ ಒಂದು ಜನಜಾಗೃತಿ ವೇದಿಕೆ ಅಂತ ಮಾಡವ್ರೆ. ಅಂದ್ರೆ ನಿಮ್ಮ ಪ್ರಾಮಾಣಿಕತೆ, ನಿಮ್ಮ ದಕ್ಷತೆ, ಅದ್ರ ಜೊತೆಯಲ್ಲಿ ನಿಮ್ಗೆ ಜನರ ಕಷ್ಟಗಳು ಅರಿವಿಗೆ ಬಂದಿದ್ರಿಂದ ಇಂಥದ್ದೊಂದು ನಿರ್ಧಾರ ಮಾಡಿದ್ರಿ ಅಂತ. ಥ್ಯಾಂಕ್ ಯು ಸೋ ಮಚ್ ಸರ್ ಮಾತಾಡಿದಕ್ಕೆ. ದೇಶದ ಎಲ್ಲರಿಗೂ ಕೊರೋನಾ ವ್ಯಾಕ್ಸಿನ್ ಸಿಗಬೇಕು ಅನ್ನೋದು ನೆಟ್ವರ್ಕ್ 18 ಆಶಯ. ಫೆಡರಲ್ ಬ್ಯಾಂಕ್, ಅಪೋಲೋ ಸಹಯೋಗದೊಂದಿಗಿನ ನೆಟ್ವರ್ಕ್ 18 ಈ ಆಶಯಕ್ಕೆ ದೇಶವ್ಯಾಪಿ ಬಲ ಸಿಕ್ಕಿದೆ. ಎಲ್ಲರಿಗೂ ವ್ಯಾಕ್ಸಿನ್ ಅನ್ನೋ ಜಾಗೃತಿ ಮೂಡಿದೆ. ಮತ್ತಷ್ಟು ಸುದ್ದಿ ನೋಡೋಣ ಬ್ರೇಕ್ ಆದ್ಮೇಲೆ. ವೆಲ್ಕಮ್ ಬ್ಯಾಕ್. ದೇಶದಲ್ಲಿ ಮೋದಿ ಸರ್ಕಾರಕ್ಕೆ 7 ವರ್ಷದ ಸಂಭ್ರಮ, 2ನೇ ಅವಧಿಯಲ್ಲಿ ಸರ್ಕಾರಕ್ಕೆ 2ನೇ ವರ್ಷದ ಸಂಭ್ರಮ. ಹಾಗಾಗಿ ದೇಶದಾದ್ಯಂತ ಬಿಜೆಪಿಯಿಂದ ಸೇವಾ ದಿನ ಆಚರಣೆ ನಡೀತಾ ಇದೆ. ಅಂದ್ರೆ 1 ಲಕ್ಷ ಗ್ರಾಮಗಳಲ್ಲಿ ಬಿಜೆಪಿ ಸೇವಾ ದಿನ ಆಚರಣೆ ಮಾಡ್ತಾ ಇದೆ. ಹಳ್ಳಿಗಳಲ್ಲಿ ಮಾಸ್ಕ್, ಸ್ಯಾನಿಟೈಸರ್, ಪಡಿತರ ವಿತರಣೆ ಆಗುತ್ತೆ. ಸಚಿವ, ಸಂಸದ, ಶಾಸಕರು ತಲಾ 2 ಹಳ್ಳಿಗಳಿಗೆ ಕಂಪಲ್ಸರಿಯಾಗಿ ಭೇಟಿ ಕೊಡಬೇಕು ಇವತ್ತಿನ ದಿನ. ಇನ್ನು ಕೊರೋನಾ ಹಿನ್ನೆಲೆಯಲ್ಲಿ ಅದ್ದೂರಿ ಕಾರ್ಯಕ್ರಮ ಇರೋದಿಲ್ಲ, ಬದಲಿಗೆ ಹಳ್ಳಿಗಳಲ್ಲಿ ಪಕ್ಷದ ಕಡೆಯಿಂದ ಸೇವಾ ಕಾರ್ಯಕ್ರಮ ಅಂತ ಮಾಡ್ತಾ ಇದ್ದಾರೆ. ಮತ್ತೆ ಮನ್ ಕಿ ಬಾತ್ನಲ್ಲಿ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ನರೇಂದ್ರ ಮೋದಿ ಅವರು ಮಾತಾಡ್ತಾರೆ. 7 ವರ್ಷದ ಸಾಧನೆ ಬಗ್ಗೆ ಮಾತನಾಡ್ತಾರೆ. ಇದು ಸದ್ಯದ ನ್ಯೂಸ್ ಅಪ್ಡೇಟ್ಸ್. ಇದೀಗ ನ್ಯೂಸ್ ಮುಗಿತು. ಸ್ಟುಡಿಯೋದಿಂದ ಹೊರಗಡೆ ಹೋಗೋಕ್ಕೂ ಮುಂಚೆ ಮತ್ತೆ ನಾನು ಮಾಸ್ಕ್ ಅನ್ನು ಹಾಕೊಳ್ತಾ ಇದ್ದೀನಿ. ದಯವಿಟ್ಟು ನೀವೆಲ್ಲರೂ ಕೋವಿಡ್ ಅಪ್ರೋಪ್ರಿಯೇಟ್ ಬಿಹೇವಿಯರ್, ಮಾಸ್ಕ್ ಅನ್ನು ಸರಿಯಾದ ರೀತಿಯಲ್ಲಿ ಧರಿಸೋದು, ಕೈಗಳನ್ನು ಸ್ಯಾನಿಟೈಸ್ ಮಾಡೋದು, ಸೋಷಿಯಲ್ ಡಿಸ್ಟೆನ್ಸಿಂಗ್ ಮೇಂಟೈನ್ ಮಾಡೋದು ದಯವಿಟ್ಟು ಮರಿಬೇಡಿ. ನಿರ್ಲಕ್ಷ್ಯ ಅಂತೂ ಮಾಡಲೇಬೇಡಿ. ನೋಡ್ತಾ ಇರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು. ಈ ವಾರ್ತೆಯ ಮುಖ್ಯಾಂಶಗಳ ಪ್ರಾಯೋಜಕರು